ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಬಂದು ಶನಿವಾರದ ಮೆನ್ಯೂ ವ್ಲಾಗ್ ಆಗಿರುತ್ತೆ. ಆಫ್ಟರ್ನೂನು ಅಂದರೆ 11:30 ಇಂದ ಈ ವಿಡಿಯೋ ಬಂದು ನನ್ನ ಮಗನು ದೊಡ್ಡ ಮಗನು ಓದೋ ಸ್ಕೂಲಲ್ಲಿ ಪೇರೆಂಟ್ಸ್ಗೆ ಗೇಮ್ಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಬಾಮ ಅಂತ ಇದ್ದರೆ ಹೋಗಿದ್ದೆ. ಸ್ಕೂಲ್ ಹೆಸರು ಬಂದು ಶ್ರೀ ದತ್ತಸಾಯಿ ಇಂಟರ್ನ್ಯಾಷನಲ್ ಸ್ಕೂಲು. ನಾನೇನು ಗೇಮ್ಸ್ ಏನು ಆಡಿಲ್ಲ, ಯಾಕಂದರೆ ಮಗುನ ಎತ್ಕೊಂಡು ಹೋಗಿದ್ದೆ ಅಲ್ಲ, ಅವ್ನು ಯಾರ ಹತ್ರನೂ ಹೋಗೋದಿಲ್ಲ. ಜಸ್ಟ್ ನೋಡೋಣ ಅಂತ ಹೋಗಿದ್ದೆ, ಪೇರೆಂಟ್ಸ್ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡ್ತಾರೆ ನೋಡೋಣ ಅಂತ ಹೋಗಿದ್ದೆ ಅಷ್ಟೇ. ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್, ಅಂತೂ ತುಂಬ ಸಖತ್ತಾಗಿತ್ತು. ಗೇಮ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಫಸ್ಟ್ ಗೇಮ್ ಅಂತೂ ಕಿಂಗ್ ಆಫ್ ದ ಸರ್ಕಲ್ ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಒಂದು ಸಣ್ಣದು ಒಂದು ದೊಡ್ಡದು ಕೊಟ್ಟಿದ್ರಲ್ಲ, ದಪ್ಪ ಇರೋರು ಟ್ರೈ ಮಾಡ್ತಾಯಿದ್ರೆ ನಮ್ಗೆ ನಗುನೇ ಬಂದುಬಿಡ್ತು. ತುಂಬಾ ಚೆನ್ನಾಗಿತ್ತು. ಪೇರೆಂಟ್ಸು ಈ ರೀತಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಅವರು ಕೂಡ ಏನೋ ಒಂದು ಹ್ಯಾಪಿನೆಸ್ ಇರುತ್ತೆ. ಯಾಕಂದರೆ ಯಾವಾಗಲೂ ಮನೆಯಲ್ಲೇ ಇರ್ತಾರೆ, ಇಲ್ಲ ಅವ್ರ ಕೆಲಸ ಕಾರ್ಯಗಳೆಲ್ಲ ಅವ್ರು ಬ್ಯುಸಿಯಾಗಿರ್ತಾರೆ, ಅವ್ರು ಟೆನ್ಷನ್ಸಲ್ಲಿ ಇರ್ತಾರಲ್ಲ. ಈ ರೀತಿ ಒನ್ ಡೇ ಅವ್ರು ಸ್ಪೆಂಡ್ ಮಾಡೋದ್ರಿಂದ ಅವ್ರು ಕೂಡ ಅವ್ರ ಕೆಲಸಗಳನ್ನ ಅವ್ರ ಟೆನ್ಷನ್ಸ್ನೆಲ್ಲ ಮರೆತು ಅವರು ಆ ಗೇಮ್ಸಲ್ಲಿ ಇನ್ವಾಲ್ವ್ ಆಗಿ ಅವರು ಹ್ಯಾಪಿ ಫೀಲ್ ಆಗ್ತಾರೆ. ನಿಜನಾ ಅಲ್ವಾ ಫ್ರೆಂಡ್ಸ್? ನಿಜ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅವರು ಮಕ್ಕಳ ಥರ ಆ ಗೇಮ್ಸ್ ಆಡೋದ್ರಿಂದ ಅವ್ರ ಮೈಂಡ್ ಕೂಡ ರಿಫ್ರೆಶ್ ಆಗುತ್ತೆ. ಈ ಗೇಮ್ ಬಂದು ಕಿಂಗ್ ಆಫ್ ಡಂಬಲ್ಸ್ ಅಂತೆ. ಇದು ಕೂಡ ಚೆನ್ನಾಗಿತ್ತು. ಇದು ಒಂಥರ ರಿಸ್ಕಿ ಗೇಮ್ ಅನಿಸುತ್ತೆ, ಯಾಕಂದರೆ ಡಂಬಲ್ಸ್ ಎತ್ಕೊಳ್ಳೋಕೆ ಹೋಗಿ ಒಬ್ಬರ ಮೇಲೆ ಒಬ್ಬರು ಬೀಳ್ತಾಯಿದ್ರು. ಸ್ವಲ್ಪ ಕಷ್ಟ ಅನಿಸುತ್ತೆ ಆಡೋದು, ಬಟ್ ಕಷ್ಟ ಇದ್ರೂ ಮಜಾ ಇರುತ್ತೆ ಆಡೋದ್ರಲ್ಲಿ ಕೂಡ. ಕೊನೆವರೆಗೆ ಇರಲಿಕ್ಕಾಗಲಿಲ್ಲ, ಯಾಕಂದರೆ ಮಗು ನಿದ್ದೆ ಮಾಡಿಬಿಡ್ತು. ನಾನು ಒಂದು 3 ಗೇಮ್ಸ್ ಏನೋ ನೋಡಿದೆ, ಆನಂತರ ಏನು ನಡೀತು ಅಂತ ನಾನು ನೋಡಿಲ್ಲ. ನೆಕ್ಸ್ಟ್ ಗೇಮ್ ಕಂಡಕ್ಟ್ ಮಾಡಿದ್ರಾ ಇಲ್ಲ ಅಂತ ನೋಡಲಿಲ್ಲ. ಪಿಕ್ ದ ಕೋನ್ ಕೂಡ ಚೆನ್ನಾಗಿತ್ತು. ಲಾಸ್ಟ್ ಪಿಕ್ ದ ಕೋನ್ ನೋಡಿಬಿಟ್ಟು ನಾನು ಮನೆಗೆ ಬಂದುಬಿಟ್ಟೆ ಅಷ್ಟೇ, ನಾನು ಇರಲಿಲ್ಲ. ಅಲ್ಲೋಗಿದ್ದಕ್ಕೆ ನನ್ನ ಮಗ ಮನೆಗೆ ಬರ್ತೀನಿ ಅಂತ ಇದ್ದ. ಮತ್ತು ಅವ್ನಿಗೇನೋ ಮಾತು ಹೇಳಿ ನೈಸ್ ಹೊಡೆದು, ಇನ್ನಮ್ಮ ಇನ್ನೂ ಟೈಮ್ ಇದೆ ಸ್ಕೂಲ್ ಬಿಡೋವರೆಗೂ ನೀನು ಇದ್ದುಬಿಟ್ಟು ಬಾ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಬಂದುಬಿಟ್ಟೆ. ನಾನು ಯಾವ ಒಂದು ಗೇಮ್ ಕೂಡ ಪಾರ್ಟಿಸಿಪೇಟ್ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ಮಗು ಯಾರ ಹತ್ರನೂ ಹೋಗಲೇ ಇಲ್ಲ. ನನ್ನ ಚಿಕ್ಕ ಮಗ ಯಾರು ಕರೆದ್ರೂ ಹೋಗಲೇ ಇಲ್ಲ. ನಾನು ಹೋಗಿದ್ದಂತೂ ಜಸ್ಟ್ ನೋಡೋಣ, ನಾನು ಏನೇನು ಗೇಮ್ ಕಂಡಕ್ಟ್ ಮಾಡ್ತಾರೆ, ಯಾವ ರೀತಿ ಇರುತ್ತೆ ಪ್ರೋಗ್ರಾಮ್ ಅನ್ನೋದು ನೋಡೋಣ ಅಂತಲೇ ಹೋಗಿದ್ದು. ನನಗೂ ರಿಫ್ರೆಶ್ ಆಗುತ್ತೆ, ಹಾಗೆ ಮಗುನ ಕೂಡ ಹೊಸ ಪ್ಲೇಸ್ ನೋಡ್ದಂಗೆ ಆಗುತ್ತೆ. ಅವನು ಕೂಡ ಹ್ಯಾಪಿ ಫೀಲ್ ಆಗ್ತಾನೆ, ಎಲ್ಲ ಜನ ನೋಡಿ ಸ್ವಲ್ಪ ಚೇಂಜ್ ಆಗ್ತಾನೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಹೋಗಿದ್ದು. ಮಗು ಕೂಡ ಬೇರೆ ವಾತಾವರಣ ನೋಡ್ತಾ ಇದ್ದರೆ ಅದು ಕೂಡ ಸಂತೋಷ ಪಡುತ್ತಲ್ಲ ಹೊರಗಡೆ ಬಂದಾಗ, ಅದಕ್ಕೋಸ್ಕರ ನಾನು ಹೋಗಿದ್ದು. ಕೂಡ ಏನೇನು ಗೇಮ್ಸ್ ಆಡಿಸಿದ್ರು, ಯಾವ ರೀತಿ ಇತ್ತು ಈ ವಿಡಿಯೋ ನೋಡಿ ನೀವು ಕೂಡ ಎಂಜಾಯ್ ಮಾಡಿ. ಹಾಗೆ ಹೇಗಿತ್ತು ಪ್ರೋಗ್ರಾಮ್ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ಮಾತು ಹೇಳೋದು ಮತ್ತೆ, ಪೇರೆಂಟ್ಸ್ ಕೂಡ ತುಂಬಾ ಉತ್ಸಾಹವಾಗಿ ಗೇಮ್ಸನ್ನು ಆಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ತುಂಬಾ ಪ್ರಯತ್ನ ಪಟ್ಟರು, ತುಂಬ ಚೆನ್ನಾಗಿ ಕೂಡ ಆಡಿದ್ರು. ಪೇರೆಂಟ್ಸ್ ಕೂಡ ಟೀಚರ್ಸು ಪೇರೆಂಟ್ಸ್ನ ತುಂಬಾ ಎಂಕರೇಜ್ ಮಾಡಿದ್ರು. ಬನ್ನಿ ಆಡಿ, ಚೆನ್ನಾಗಿ ಆಡಿ ಅಂತ ಹೇಳ್ಬಿಟ್ಟು ತುಂಬಾ ಎಂಕರೇಜ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ನನಗದಂತೂ ತುಂಬ ಇಷ್ಟ ಆಯಿತು. ಅವ್ರ ಟೀಚರ್ಸ್ ಎಂಕರೇಜ್ ಮಾಡ್ತಾಯಿದ್ರೆ ತುಂಬ ಹ್ಯಾಪಿ ಫೀಲ್ ಆಗ್ತೀವಲ್ಲ. ನಮಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂದ್ರೂ ಅವ್ರು ಹೇಳೋದ್ರಿಂದ ನಾವು ಹೋಗಿ ಪಾರ್ಟಿಸಿಪೇಟ್ ಮಾಡೋಣ ಅಂತ ಮನಸ್ಸು ಬರುತ್ತಲ್ಲ, ತುಂಬಾ ಇಷ್ಟ ಆಯಿತು. ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಚೆನ್ನಾಗಿತ್ತು, ಎಂಕರೇಜ್ಮೆಂಟ್ ಕೂಡ ತುಂಬ ಚೆನ್ನಾಗಿತ್ತು. ಈ ಥರ ಸ್ಕೂಲಲ್ಲಿ ಗೇಮ್ಸ್ ನೋಡೋಷ್ಟರಲ್ಲಿ ನನ್ನ ಸ್ಕೂಲ್ ಡೇಸ್ ಮೆಮೊರೀಸ್ ಎಲ್ಲ ಜ್ಞಾಪಕ ಬಂತು. ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಬಾಯ್. ನಿಮ್ಮ ಹತ್ರ ಪಾಸಿಂಗ್ ಬಂದಿದೆ, ನೀವು ಒಂದು ನಿಮಿಷ